ನಮ್ಮ ಎಲ್ಲಿಗೆ ಪರಿಣಾಮಕಾರಿ ಜರ್ನಿ ಸುಮಾರು ಕಷ್ಟಗಳು ಬಂದಿರ್ಬೋದು, ಸುಮಾರು ಎಲ್ಲ ಆಗಿರ್ಬೋದು, ಬಟ್ ಎಲ್ಲದೂ ಪಾಸಿಟಿವ್ ಆಗಿ ನಡೀತಾ ಬಂದಿದೆ ಇಲ್ಲಿಯವರೆಗೂ. ಆ ಪಾಸಿಟಿವಿಟಿಲಿ ತುಂಬಾ ದೊಡ್ಡ ಪಾತ್ರ ಸುದೀಪ್ ಸರ್ದು ಆಗುತ್ತೆ. ಯಾಕಂದ್ರೆ ಫಸ್ಟ್ ನಾನು ಒಂದು ಕಾನ್ಸೆಪ್ಟ್, ಒಂದು ಕಣ್ಣು ಮೂಗು ಬಾಯಿ ಅಂತ 3 ಪದದಲ್ಲಿ ಓವರ್ ಆಲ್ ನಮ್ಮ ಸಬ್ಜೆಕ್ಟ್ನ ಕನ್ಫ್ಯೂಸ್ಡ್ ವೇಯಲ್ಲಿ ಡೈರೆಕ್ಟರ್ ಹೇಳಬೇಕು ಅಂತ ಅನ್ಕೊಂತಾರೆ. ಆವಾಗ ಒಂದು ಲಿರಿಕ್ ಬರೆದಾಗ ಡೈರೆಕ್ಟರ್ಗೂ ಅನಿಸ್ತಾ ಇರುತ್ತೆ, ನನಗೂ ಅನಿಸ್ತಾ ಇರುತ್ತೆ, ಯಾರೋ ಒಂದು ಒಳ್ಳೆ ವಾಯ್ಸ್ ಇದಕ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತಲ್ಲ ಅಂತ. ಥಿಂಕ್ ಬಿಗ್ ಅಂತಾರೆ. ಆ್ಯಂಡ್ ಸುಮ್ಮನೆ ಯೋಚನೆ ಮಾಡೋದಕ್ಕೆ ದುಡ್ಡು ಕೊಡ್ಬೇಕಾ, ಸುಮ್ಮನೆ ಯೋಚನೆ ಮಾಡು, ಸುದೀಪ್ ಸರ್ ವಾಯ್ಸ್ ಸಿಕ್ಕಿದ್ರೆ ಏನು ಮಜಾ ಆಗುತ್ತಲ್ಲ ಅಂತ ಒಂದು ಫೀಲ್ ಮಾಡ್ತೀವಿ ನಾವು ಡೈರೆಕ್ಟ್ರು. ಸೊ ಸಾಂಗ್ ಎಲ್ಲ ರೆಕಾರ್ಡಿಂಗ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಲಿರಿಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಒಂದು ಲೆವೆಲ್ ಏನೋ ಡಿಫ್ರೆಂಟಾಗಿ ಬಂದಿದೆ. ಸರ್ ಯಾವತ್ತು ನಾನು ಸಿಸಿನಲ್ಲಿ ಸರ್ ನೋಡಿದ್ದೆ, ನನಗೆ ಯಾವಾಗ ಯಂಗ್ಸ್ಟರ್ ಆಗಿ ಯಾರೇ ಆಗಲಿ ಏನಾರೋ ಒಂದು ಡಿಫ್ರೆಂಟಾಗಿ ಮಾಡಿದ್ದಾನೆ, ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ, ಅವ್ರು ಎಫರ್ಟ್ಸ್ ಹಾಕಿದ್ದಾರೆ ಅಂದರೆ ಯಾವತ್ತೂ ಅವರು ಬ್ಯಾಕಿಂಗ್ ಆಗಿ ನಿಂತಿದ್ದಾರೆ ನಮಗೆ. ಸೊ ಆ ಒಂದು ಇದರಿಂದ ಒಂದ್ಸತಿ ಸರ್ಗೆ ಫೋನ್ ಮಾಡಿ, ಸರ್ ಭೇಟಿ ಆಗಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ, ಬಾ ಶೂಟಿಂಗ್ ಇದಲ್ಲಿದ್ದೀನಿ, ಶೂಟಿಂಗ್ ಸ್ಪಾಟಿಗೆ ಕರೆದ್ರು. ಶೂಟಿಂಗ್ ಸ್ಪಾಟ್ ಹೋದೆ. ಸರ್ ಹಿಂಗೆ ಒಂದು ಸಾಂಗ್ ಇದೆ, ಅದು ನಿಮ್ಮ ಬಾಯಲ್ಲೇ ಹಾಡಿದ್ರೆ ಇದಾಗುತ್ತೆ ಅಂತ, ನಿಮ್ಮ ವಾಯ್ಸ್ ಬಿದ್ದರೆ ತುಂಬ ಇದಾಗುತ್ತೆ ಅಂತ ಅವ್ರು ಹೇಳಿದ್ದು ಒಂದೇ ಮಾತು, ಕೇಳಿಸ್ದೆ, ಯಾವಾಗ ಹಾಡ್ಕೊಡ್ಲಿ ನಾನು. ಫಸ್ಟ್ ಟೈಮ್ ನನಗೆ ಅದು ಬಾಯಿಗೆ ಬಂದು ಲಡ್ಡು ಬಿತ್ತು, ಆ ಆ್ಯಡ್ ನನಗೆ ಇದಾಯಿತು. ಅಷ್ಟು ಒಂದೇ ಥಾಟಲ್ಲಿ ಆವತ್ತು ಹೇಳಿದವರು. ನಮ್ಮ ಮೋಷನ್ ಪೋಸ್ಟ್ರು ಅವರು ಒಂದೇ ಮಾತಲ್ಲಿ ಹೇಳಿದ್ದು. ಟ್ರೈಲರ್ಗೂ ಅಷ್ಟೇ, ಮನೆಗೆ ತೋರಿಸಿ ಹೋದಾಗ ನಾನು ಪ್ರಿಯಾ ಮೇಡಮ್ ಇದ್ರು, ಅವರ ವೈಫು, ಅವ್ರದ್ದು ಸಿಸಿಎಲ್ ಥ್ರೂ ನನ್ನ ತುಂಬ ಸಪೋರ್ಟಿವ್ ಆಗಿ ನನ್ನ ಎನ್ಕರೇಜ್ ಮಾಡ್ತಾ ಸಪೋರ್ಟಿವ್ ಆಗಿ ತುಂಬ ಇದು ಮಾಡಿದ್ದಾರೆ. ಐ ಥ್ಯಾಂಕ್ ಪ್ರಿಯಾ ಮೇಡಮ್ ಆಲ್ಸೋ ಸರ್. ಸೊ ಇಬ್ಬರಿಗೂ ಮ್ಯೂಸಿಕ್ ಟ್ರೈಲರ್ ತೋರಿಸಿದಾಗ ತುಂಬ ಇಷ್ಟಪಟ್ಟರು. ಅದೇ ಒಂದು ಇದು ಸರ್ ನಿಮಗೆ ಲಾಂಚ್ ಮಾಡ್ಕೊಡ್ತೀನಿ ಅಂತ ಹೇಳಿ ಆವತ್ತು ಅವರು 2ನೇ ತಿಂಕೆ ಇಲ್ಲ, ಎಸ್ ಮಾಡ್ಕೊಡ್ತೀನಿ ಹೋಗು ಅಂತಂದರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಎಲ್ಲಿಗೆ ಪಯಣ ಇಷ್ಟು ಇದರಲ್ಲೂ ನೀವು ಮತ್ತೆ 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 ನನ್ನನ್ನು ಸಪೋರ್ಟಿವ್ ಆಗಿ ನನ್ನನ್ನು ಬ್ಯಾಕ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಾತಾಡ್ತೀನಿ. once again congratulations and thank you so much. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವ ನಮ್ಮ ಎಲ್ಲಿಗೆ ಪಯಣ ಯಾವುದೋ ದಾರಿ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್ ಮಾಡಿಕೊಟ್ಟು ಈ ಸಿನಿಮಾದ ಒಂದು ಬ್ಯೂಟಿಫುಲ್ ಅಂತಹ ಹಾಡನ್ನು ಹಾಡಿ ಸಿನಿಮಾ ತಂಡದ ಜೊತೆಯಾಗಿ ನಿಂತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವಂತಹ ಪ್ರೀತಿ ಹೇಗಿದ್ದೀರಿ? ಮೊದಲನೇದಾಗಿ ನಂದೆಲ್ಲ ಮಾಧ್ಯಮ ಮಿತ್ರರೇ, ಸಾರಿ ಲೇಟ್ ಆಗಿಬಿಟ್ಟಿದ್ದಕ್ಕೆ ಕ್ಷಮಿಸ್ಬೋದು. 5:30 ಬರ್ತಾನೇ ಇದ್ದೀವಿ. ನಮಗೆ ಕನ್ನಡ ಚಿತ್ರರಂಗದಲ್ಲಿ ಕಾಶಿನಾಥ್ ಸರ್ ಅವರ ಕೊಡುಗೆ ನಾನು ಯಾರು ಮರೆಯೋಕ್ಕಾಗಲ್ಲ. ಆ್ಯಂಡ್ ಕಾಶಿನಾಥ್ ಸರ್ ಅವರಿಂದ ಚಿತ್ರರಂಗ ಆಗಿದ್ದ ಒಳ್ಳೇದಂತೂ ನಾವು ಮರೆಯೋಕ್ಕಾಗಲ್ಲ. ನಾವು ನಿಮಗೆ ತೋರಿಸ್ತಿರೋ ಸಪೋರ್ಟ್ ಏನಿದೆ, ದಿಸ್ ಇಸ್ ನಥಿಂಗ್ ಸರ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಡೈರೆಕ್ಟರ್ಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ನಾನು ಇವರಿಗೆ ಒಂದು ಹಾಡು ಹಾಡಿದ್ದೀನಿ ಸಿನಿಮಾದಲ್ಲಿ, ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಐ ಸಾಂಗ್ ದಟ್ ಸಾಂಗ್. ತುಂಬ ಅದ್ಭುತವಾದಂಥ ಹಾಡು. ಆ್ಯಂಡ್ it's looking very promising. Trailer is looking very promising. Pratyopru, all the best, sir. Thank you for calling me here. And yes, have a flight to catch. Ellaru, all the very best, sir. Entire team, all the very best, sir. Thank you all for calling me, and all the very best, sir. God bless you. Thank you so much, sir. ಸುದೀಪ್ ಸರ್ಗೆ ಫ್ಲೈಟ್ ಇದೆ, ತುಂಬಾ ಡಿಲೇ ಆಗಿದೆ. ಈಗ ಫೀಲಿಂಗ್ಸ್ ಮಾರ್ಗದರ್ಶಕರು ಗಿಫ್ಟ್ ಅಂತ ಇದೆ. ದಯವಿಟ್ಟು ದ ಟೀಮ್ ಆಫ್ ಫೀಲಿಂಗ್ಸ್ ದಯವಿಟ್ಟು ಬರಬೇಕು ಅಂತ Speed Plus Karnataka.